ಬೆಂಗಳೂರು ನಗರದ ಜನರ ಜೀವನ ಸುಧಾರಣೆ ಸರ್ಕಾರದ ಮೊದಲ ಆದ್ಯತೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೆಂಗಳೂರು ರಾಜ್ಯ ಹಾಗೂ ದೇಶದ ಅಮೂಲ್ಯ ಆಸ್ತಿಯಾಗಿದ್ದು, ನಗರದ ದಿನನಿತ್ಯದ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ರಸ್ತೆ, ಬೀದಿ ದೀಪ, ಸಂಚಾರ ದಟ್ಟಣೆ, ಸ್ವಚ್ಛತೆ ಹಾಗೂ ಜಲಾವೃತ ಸಮಸ್ಯೆಗಳ ನಿರ್ವಹಣೆಗೆ ಬಿಬಿಎಂಪಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಪುನರ್ ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಲು ಟನಲ್ ರಸ್ತೆ ಮತ್ತು ಹೊಸ ರಸ್ತೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದಿದ್ದಾರೆ. ಇನ್ನು ಈ ಖಾತಾ ವ್ಯವಸ್ಥೆ ಜಾರಿಗೆ ತರಲಾಗಿದ್ದು, ರಸ್ತೆ ಗುಂಡಿ, ಕಸ ನಿರ್ವಹಣೆ ಸೇರಿದಂತೆ ಮೂಲ ಸೌಕರ್ಯ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳು ಮತ್ತು ನಾಗರಿಕರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ, ರೋಡು ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ? ಒಂದು ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ.